devil on fire. ಸಿಟಿ ರವಿ ಜಾಮೀನಿಗೆ ಇನ್ನೊಂದು ಕಡೆ 2 ಕೋರ್ಟ್ಗಳಲ್ಲಿ ಅರ್ಜಿಯನ್ನು ಹಾಕಿಕೊಳ್ಳಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ, ಸೆಷನ್ಸ್ ಕೋರ್ಟ್ನಲ್ಲಿಯೂ ಕೂಡ ಅರ್ಜಿಯನ್ನು ಹಾಕಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅಶೋಕ್ ಹಾರನಹಳ್ಳಿ ಅವರು ರವಿ ಅವರ ಪರವಾಗಿ ಅರ್ಜಿಯನ್ನು ಹಾಕೊಂಡಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಪೀಠದಲ್ಲಿ ಇದರ ವಿಚಾರಣೆ ಆಗುತ್ತೆ. ಸೆಷನ್ಸ್ ಕೋರ್ಟ್ನಲ್ಲಿ ಶ್ರೀನಿವಾಸ ರಾವ್ ಇವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ರವಿ ಅವರ ಪರವಾಗಿ. ಈ ಪ್ರಕರಣ BNS ಕಾಯ್ದೆ ಸೆಕ್ಷನ್ 75R ಅಡಿ ಬರ್ತಾ ಇದೆ. ಇದು ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆ ಸೆಕ್ಷನ್ 75R ಇದರ ಅಡಿಯಲ್ಲಿ ಬರ್ತಾ ಇದೆ ಇದು. ಹೀಗಾಗಿ ಸೆಷನ್ಸ್ ಕೋರ್ಟ್ಗೆ ಸಿಟಿ ರವಿ ಒಂದು ಕಡೆ ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ದಾರೆ. ರವಿ ಪರವಾಗಿ ವಕೀಲ ಶ್ರೀನಿವಾಸರಾವ್ ಅವರು ವಾದವನ್ನು ಮಾಡಲಿದ್ದಾರೆ. ಕೋರ್ಟ್ ಹಾಲ್ ನಂಬರ್ 82ರಲ್ಲಿ ಅರ್ಜಿ ಸಲ್ಲಿಕೆಯನ್ನು ವಕೀಲರು ಮಾಡಿದ್ದಾರೆ. ಇನ್ನೊಂದು ಕಡೆ ಜಡ್ಜ್ ಮುಂದೆ ಅಲವತ್ತುಕೊಂಡಿದ್ದಾರೆ ಸಿಟಿ ರವಿ ಅವರು. ಕೋರ್ಟ್ ಹಾಲ್ನಲ್ಲಿ ಕಣ್ಣೀರು ಹಾಕಿದ್ದಾರೆ ಸಿಟಿ ರವಿ ಅವರು. ನಿನ್ನೆ ಸದನದಲ್ಲಿ ನಡೆದಂಥ ಘಟನಾವಳಿಗಳನ್ನು ರವಿ ಅವರು ವಿವರಿಸಿದ್ದಾರೆ. ನಿನ್ನೆ ಇಡೀ ರಾತ್ರಿ ಬೆಳಗಾವಿ ಜಿಲ್ಲೆ ಸುತ್ತಾಡಿಸ್ಬಿಟ್ರು ನನ್ನನ್ನು. ಒಂದು ಕಡೆ ಸ್ಟೇಷನ್ ಇಟ್ಕೊಳ್ಬೇಕಾಗಿತ್ತಲ್ವಾ, ಇಡೀ ಜಿಲ್ಲೆ ಸುತ್ತಾಡಿಸಿದ್ದಾರೆ ನನ್ನನ್ನು. ಏನಕ್ಕೆ ಆ ಥರ ಮಾಡಿದ್ರು? ಎಲ್ಲೋ ಒಂದು ಕಡೆ ಕಾಡು ಥರ ಇತ್ತು ಸ್ವಾಮಿ ಜಾಗ, ಅಲ್ಲಿಗೆ ಕರ್ಕೊಂಡು ಹೋಗಿದ್ದರು. ಖಾನಾಪುರದಲ್ಲಿ ನನಗೆ ಹೊಡೆದ್ರು, ತಲೆಯಲ್ಲಿ ನನಗೆ ರಕ್ತ ಬರ್ತಾ ಇತ್ತು. ನಿಮ್ಗೆ ಯಾರಪ್ಪ ಹೊಡೆದ್ರು? ಖಾನಾಪುರದಲ್ಲಿ ಹೊಡೆದ್ರು ಅಂತ ಹೇಳ್ತಾರೆ. ಜಡ್ಜ್ ಪ್ರಶ್ನೆ ಕೇಳ್ತಾರೆ, ಯಾರು ಹೊಡೆದ್ರು ನಿಮಗೆ ಅಂತ. ಯಾರು ಹೊಡೆದ್ರು ಅಂತಲೇ ಗೊತ್ತಾಗಲಿಲ್ಲ, ಆದರೆ ಪೊಲೀಸರೇ ಹೊಡೆದಿರಬಹುದು ಅಂತ ಸಿಟಿ ರವಿ ಮಾತಾಡ್ತಾರೆ. ಖಾನಾಪುರದಲ್ಲಿ ರವಿ ಅವರಿಗೆ ಹೊಡೆದ್ರು ಅಂತ ಹೇಳಿದ್ದಾರೆ. ಯಾರು ಹೊಡೆದ್ರು ಅಂತ ಕೇಳಿದ್ರೆ ಸ್ಪಷ್ಟತೆ ಇಲ್ಲ ರವಿ ಅವರಿಗೆ. ಪೊಲೀಸರು ಹೊಡೆದಿರಬಹುದು ಅಂತ ರವಿ ಅವರು ಮಾತಾಡಿದ್ದಾರೆ. ಪ್ರತಿ 10 ನಿಮಿಷಕ್ಕೊಮ್ಮೆ ಯಾರ್ದು ಕಾಲ್ ಬರ್ತಾ ಇತ್ತು, ಅವರ ಸೂಚನೆ ಪ್ರಕಾರ ಪೊಲೀಸರು ನಡ್ಕೊಳ್ತಾ ಇದ್ರು. ಪೊಲೀಸರಿಗೆ ಪ್ರತಿ 10 ನಿಮಿಷಕ್ಕೂ ಒಂದೊಂದು ಕಾಲ್ ಮಾಡ್ತಾಯಿದ್ರು. ಅವ್ರು ಹೇಗೆ ಡೈರೆಕ್ಷನ್ಸ್ ಕೊಡ್ತಾಯಿದ್ರು ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ರು. ಯಾವ ಕಾರಣಕ್ಕೆ ಅರೆಸ್ಟ್ ಅಂತ ನನಗೆ ಹೇಳಿಲ್ಲ, ನಾನು ಕೇಳಿದ್ರೂ ಕೂಡ ಪೊಲೀಸರು ಹೇಳಿಲ್ಲ. ಪೊಲೀಸರು ಮಾನಸಿಕವಾಗಿ, ದೈಹಿಕವಾಗಿ ನನಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಮೊಬೈಲ್ ಜೊತೆ ನನ್ನ ವಾಚು ಕಿತ್ಕೊಂಡ್ಬಿಟ್ರು ಇವರು. ನನ್ನ ಬಂಧನದ ಬಗ್ಗೆ ನನ್ನ ಕುಟುಂಬಕ್ಕೂ ಮಾಹಿತಿ ಕೊಟ್ಟಿಲ್ಲ. ನಾನು ನನ್ನ ಸ್ಮಾರ್ಟ್ ವಾಚ್ನ ಮೂಲಕವಾಗಿ ನಾನು ಮಾತಾಡ್ತಾ ಇದ್ದೆ ಸ್ವಾಮಿ, ಅದು ಗೊತ್ತಾಗಿ ನನ್ನ ವಾಚು ಮೊಬೈಲ್ ಎರಡನ್ನೂ ಕಿತ್ಕೊಂಡ್ಬಿಟ್ರು. ನನ್ನ ಕುಟುಂಬಕ್ಕೆ ನನಗೆ ಈ ಪರಿಸ್ಥಿತಿ ಬಂದಿದೆ ಇವತ್ತು ಅನ್ನೋ ವಿಚಾರವನ್ನು ನನ್ನ ಫ್ಯಾಮಿಲಿಗೂ ಮಾಹಿತಿ ಕೊಟ್ಟಿಲ್ಲ ಇವರು. ಕಾಡು, ಕಬ್ಬಿನ ಗದ್ದೆ ಎಲ್ಲ ಕಡೆ ಓಡಾಡಿಸ್ಬಿಟ್ರು ನನ್ನನ್ನು. ನನ್ನ ಜೊತೆ ಇದ್ದಂಥ MLCಯನ್ನು ಅರ್ಧ ದಾರಿಯಲ್ಲೇ ಹೊರ ಹಾಕ್ಬಿಟ್ರು ಇವರು. ನನ್ನ ಮೇಲೆ ನಿನ್ನೆ 3 ಬಾರಿ ಅಟ್ಯಾಕ್ ಆಯಿತು. ಪೊಲೀಸರು ರಾತ್ರಿಯೆಲ್ಲ ನನಗೆ ಉಪವಾಸ ಇಟ್ಟಿದ್ದಾರೆ, ಅನ್ನ ನೀರು ಕೊಟ್ಟಿಲ್ಲ ನನಗೆ. ನಾನು 0 FIRಗೆ ಮನವಿಯನ್ನು ಮಾಡಿಕೊಂಡಿದ್ದೆ, ಆದರೆ ಪೊಲೀಸರು FIR ಮಾಡಿಬಿಟ್ಟಿದ್ದಾರೆ. ನಾನು ಸ್ಮಾರ್ಟ್ ವಾಚಲ್ಲಿ ಮಾತಾಡ್ತಾ ಇದ್ದೆ, ವಾಚನ್ನು ಕೂಡ ಕಿತ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಇವರು ಮಾಡಿದ್ರು. ನಮ್ಮ ವಕೀಲರನ್ನು ಪೊಲೀಸ್ ಠಾಣೆಗೆ ಬಿಡೋಕ್ಕೆ ವಿಳಂಬ ಮಾಡಿದ್ರು ಇವರು. ವಿಪಕ್ಷ ನಾಯಕರು ಬಂದರೂ ಠಾಣೆಗೆ ಬಿಡಲಿಲ್ಲ. ಮಧ್ಯಾಹ್ನ ಸುವರ್ಣಸೌಧದ ಕಾರಿಡಾರ್ನಲ್ಲಿ ಮಂತ್ರಿಯೊಬ್ಬರು ಧಮಕಿ ಹಾಕಿದ್ರು. ನಿನ್ನ ಹೆಣ ಚಿಕ್ಕಮಗಳೂರಿಗೆ ಹೋಗುತ್ತೆ ನೋಡು ಅಂತ ಧಮಕಿ ಹಾಕ್ತಾಯಿದ್ರು. ರಾತ್ರಿ ಓಡಾಡುವ ರೀತಿಯಿಂದ ಬಹಳ ಆತಂಕದಿಂದ ಸುತ್ತಾಡಿಸ್ತಾ ಇದ್ರಲ್ಲ, ಎಲ್ಲ ಕರ್ಕೊಂಡು ಹೋಗಿ ನಾನು ಏನು ಮಾಡಿಬಿಡ್ತಾರೋ ಅಂಥೇಳಿ ಆತಂಕದಿಂದ ಕಾಲ ಕಳೆದೆ ಅಂತ ಕೂಡ ಈ ಒಂದು ಕಡೆ ಇಲ್ಲಿ ರವಿಯವರು ಮಾತಾಡಿದ್ದಾರೆ. ರವಿ ಪರ ವಕೀಲರು MB ಜಿರಲಿ ಅಂತ ಇವರು. ನಿಯಮದ ಅಡಿಯಲ್ಲಿ ಸೆಕ್ಷನ್ 41ರ ಪ್ರಕಾರ ಬಂಧನವನ್ನು ಮಾಡುವಂತೆಯೇ ಇಲ್ಲ. ರಾತ್ರಿ ಇಡೀ ತೊಂದರೆ ಕೊಟ್ಟಿದ್ದಾರೆ, ಊಟ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ. ನಾವು ಸರ್ವಾಧಿಕಾರದ ರಾಜ್ಯದಲ್ಲಿ ಇದ್ದೀವಾ? ಕಾನೂನನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇಲ್ಲಿ ನರ್ಸ್ ಕೈಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಸಾಮಾನ್ಯ ಜನರ ಹಕ್ಕನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. FIRನಲ್ಲಿರ್ತಕ್ಕಂಥ ಅಂಶಗಳನ್ನು ಓದಿದ್ದಾರೆ ವಕೀಲ ಜಿರಲಿಯವರು. ಸಂವಿಧಾನದ ಪ್ರಕಾರ 195 ಕಾನೂನು ರಕ್ಷಣೆ ಇರ್ತಕ್ಕಂಥ ಕ್ಷೇತ್ರ ಇದು. ಪರಿಷತ್ನಲ್ಲಿ ನಡೆದಂಥ ಘಟನೆ ಹೊರಗೆ ಅಪ್ಲೈ ಆಗಲ್ಲ ಸ್ವಾಮಿ. ಮಾತನಾಡುವಂಥ ಎಲ್ಲ ಹೇಳಿಕೆ ಕಡತಕ್ಕೆ ಹೋಗುತ್ತೆ, ಅಲ್ಲಿ ಪ್ರತಿಯೊಂದು ಕೂಡ ದಾಖಲಾಗುತ್ತೆ. ಪೊಲೀಸರೇ ಘಟನೆ ವಿಧಾನಸೌಧದಲ್ಲಿ ನಡೆದಿದೆ, ಸುವರ್ಣಸೌಧದಲ್ಲಿ ನಡೆದಿದೆ ಅಂತ ಹೇಳಿದ್ದಾರೆ. ಸಿಟಿ ರವಿ ಅವರಿಗೆ ಕಿರುಕುಳ ಕೊಡಲಾಗಿದೆ. ರವಿ ಅವರನ್ನು ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. ಸಾಯಂಕಾಲ 6:30 ಸುಮಾರಿಗೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಇವ್ರನ್ನ. ಸುವರ್ಣಸೌಧದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತೆಲ್ಲ ಅವರು ಕೂಡ ಒಂದು ಕಡೆ ವಾದವನ್ನು ಮಂಡಿಸಿದ್ದಾರೆ.